ಹಾಯ್ ಗಾಯ್ಸ್, ವೆಲ್ಕಮ್ ಟು ಸೈರಸ್. ಇವತ್ತಿನ ನಮ್ಮದು ಟಾಪಿಕ್ ಏನಂದರೆ ಆಲ್ ಟೈಮ್ ಪ್ಲೇಯಿಂಗ್ 11 ಇನ್ ಆಲ್ ಫಾರ್ಮ್ಯಾಟ್ಸ್. ಅಂದರೆ T20 ಆಗಲಿ, ODI ಆಗಲಿ, ODI ಆಗಲಿ, ಟೆಸ್ಟ್ ಕ್ರಿಕೆಟ್ ಆಗಲಿ, ಈ ಎಲ್ಲ ಫಾರ್ಮ್ಯಾಟ್ಸಲ್ಲಿ ಯಾವ್ಯಾವ ಪ್ಲೇಯಿಂಗ್ 11 ಕರೆಕ್ಟಾಗಿ ಫಿಟ್ ಆಗ್ತದೆ. ಅಂದರೆ ಯಾರ್ಯಾರು ಆಲ್ ಟೈಮ್ ಈಗ ಆಡಿದ್ರಲ್ಲಿಯೇ ಗ್ರೇಟೆಸ್ಟ್ ಪ್ಲೇಯರ್ಸನ್ನು ಪಿಕ್ ಮಾಡಿ ನಾವೀಗ ಒಂದು ಟೀಮ್ ಮಾಡಿರ್ತೇನೆ. ಈ ಟೀಮ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಚಾನಲಿಗೆ ಯಾರಾದರೂ ಹೊಸತಾಗಿದ್ದರೆ ಪ್ಲೀಸ್ ಚಾನಲಿಗೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ, ಯಾಕೆಂದರೆ ನನ್ನ ವಿಡಿಯೋ ನಿಮಗೆ ಎಲ್ಲರಿಗಿಂತ ಮುಂಚೆ ಬರ್ತದೆ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಮೊದಲು ನಾವು ಶಾರ್ಟೆಸ್ಟ್ ಫಾರ್ಮ್ಯಾಟಿಂದ ಸ್ಟಾರ್ಟ್ ಮಾಡುವ, ಅಂದರೆ T20ಇಂದ. T20ಯಲ್ಲಿ ಓಪನಿಂಗ್ ಬಂದು ರೋಹಿತ್ ಶರ್ಮಾ ಮತ್ತು ಕ್ರಿಸ್ ಗೇಲ್. ಒಂದು ಡಿಸ್ಟ್ರಕ್ಟಿವ್ ಬ್ಯಾಟಿಂಗ್ ಇದು. ಇಬ್ಬರು ಒಳ್ಳೆ ಬ್ಯಾಲೆನ್ಸ್ಡ್, ಅಂದರೆ ರೈಟ್ ಮತ್ತು ಲೆಫ್ಟ್ ಹ್ಯಾಂಡೆಡು. ನೆಕ್ಸ್ಟ್ ಒನ್ ಡೌನಿಗೆ ವಿರಾಟ್ ಕೊಹ್ಲಿ ಬರ್ತಾರೆ, ಚೇಸ್ ಮಾಸ್ಟರ್. ನಿಮಗೆ ಗೊತ್ತು ಅವ್ರ ಗೇಮ್, ನಾನೇನಾದರೂ ಹೇಳಬೇಕಂತಿಲ್ಲ ಅವ್ರ ಬಗ್ಗೆ. ನೆಕ್ಸ್ಟ್ ಫೋರ್ತಿಗೆ ಬಂದು ಆ್ಯರನ್ ಫಿಂಚ್ ಬರ್ತಾರೆ, ಒಳ್ಳೆ ಸಪೋರ್ಟಿವ್ ಬ್ಯಾಟ್ಸ್ಮನ್, ಆಸ್ಟ್ರೇಲಿಯನ್. ನೆಕ್ಸ್ಟ್ ಫಿಫ್ತಿಗೆ ದ ಏಲಿಯನ್ ಡಿವಿಲಿಯರ್ಸ್, AB ಡಿವಿಲಿಯರ್ಸ್ ಫ್ರಮ್ ಸೌತ್ ಆಫ್ರಿಕಾ, ಒಂದು ಡಿಸ್ಟ್ರಕ್ಟಿವ್ ಬ್ಯಾಟ್ಸ್ಮನ್. ನೆಕ್ಸ್ಟ್ ಬಂದು ಗ್ಲೆನ್ ಮ್ಯಾಕ್ಸ್ವೆಲ್. ಈಗ ಅವ್ರ ಫಾರ್ಮ್ ಒಂದು ಸ್ವಲ್ಪ ಕಳಪೆ ಆಗಿದೆ, ಆದರೆ ಅವರು ಆಡಿದವರ ಪಾಸ್ಟ್ ರೆಕಾರ್ಡ್ಸ್, ಅವರು ಲಾಸ್ಟ್ ಮ್ಯಾಚ್ ವಿತ್ ಅಫ್ಘಾನಿಸ್ತಾನ್ ವಾಸ್ ಇನ್ಕ್ರೆಡಿಬಲ್. 200 ಸ್ಕೋರ್ ಅವರದು ವಿತ್ MS ಧೋನಿ ವಿಕೆಟ್ ಕೀಪರ್. ಒಂದು ಒಳ್ಳೆ, ನಿಮಗೆ ಗೊತ್ತು, ಫಿನಿಷರ್, ವರ್ಲ್ಡ್ ಕ್ಲಾಸ್ ಫಿನಿಷರ್. ನೆಕ್ಸ್ಟ್ ಸೆವೆಂತಿಗೆ ಬಂದು ಪೊಲಾರ್ಡ್. ಮತ್ತು ಇನ್ನು ಬೌಲರ್ಸ್ ಬೇಕಾಗಿರೋದಕ್ಕೆ ನಮಗೆ ಒಂದು ಸ್ಪಿನ್ನರ್, ಅಂದರೆ ದ ಗ್ರೇಟೆಸ್ಟ್ ಈ ಡಿಕೇಡಲ್ಲಿ T20ಗೆ ಸೂಟ್ ಆಗೋದು, ರಶೀದ್ ಖಾನ್. ನೆಕ್ಸ್ಟ್ ದ ಬೂಮ್ರಾ, ಫಾಸ್ಟ್ ಬೌಲರ್. ಮತ್ತು 11ಗೆ ಬಂದು ಮಲಿಂಗ ಬರ್ತಾರೆ. ಈ ಲೈನಪ್ ಬಂದು ತುಂಬ ಡಿಸ್ಟ್ರಕ್ಟಿವ್. ಬೌಲಿಂಗ್ ಆಗ್ಬೋದು, ಬ್ಯಾಟಿಂಗ್ ಆಗ್ಬೋದು. ಇದರಲ್ಲಿ ಮಿಡಲ್ ಆರ್ಡರ್ ನೋಡಿದರೆ ಪವರ್ ಪ್ಯಾಕ್ಡ್. AB ಡಿವಿಲಿಯರ್ಸ್, ಗ್ಲೆನ್ ಮ್ಯಾಕ್ಸ್ವೆಲ್, MS ಧೋನಿ, ಪೊಲಾರ್ಡ್. ಓ ಮೈ, ಅಂದರೆ ಒಂದು ಹೇಳುವಷ್ಟಿಲ್ಲ, ತುಂಬ ಪವರ್ ಪ್ಯಾಕ್ಡ್ ಬ್ಯಾಟಿಂಗ್ ಲೈನಪ್ ಇದು T20ಗೆ. ಮುಂದೆ ಆಡೋ ಪೊಸಿಷನ್ ಟೀಮನ್ನು ನೋಡಿ ಓಡೋಗ್ಬಿಡ್ತಾರೆ, ಆ ಥರ ಟೀಮ್ ಇದು. ಈ ಟೀಮ್ಗೆ ಇಷ್ಟ ಆದರೆ 10 ಔಟ್ ಆಫ್ ಅಲ್ಲಿ ಎಷ್ಟು ರೇಟ್ ಮಾಡ್ತೀರಾ ಅಂತ ಕೆಳಗೆ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಆಗಿ ನಾವು ODIಯಲ್ಲಿ ಟೀಮ್ ನೋಡುವ. ಈ ಟೀಮಿಗೆ, ಅಂದರೆ ODIಯಲ್ಲಿ T20ಯಲ್ಲಿರುವ ಬ್ಯಾಟ್ಸ್ಮನ್ ಆಗಲಿ ಬೌಲರ್ ಆಗಲಿ ಸ್ವಲ್ಪ ಜನ ಸಿಮಿಲರ್ ಇರ್ತಾರೆ. ಸೊ ಇದರಲ್ಲಿ ಓಪನಿಂಗ್ ಬಂದು 264 ಮತ್ತು ವಾರ್ನರ್. 264 ನೀವೆನಿಸ್ಬೋದು, 360 ಕೇಳಿದ್ದೇನೆ, ಅದು ಯಾರು 264? ಯಾರೂ ಅಲ್ಲ, ರೋಹಿತ್ ಶರ್ಮಾ. ODIಯಲ್ಲಿ ಹೈಯೆಸ್ಟ್ ಸ್ಕೋರ್ ಇವ್ರದ್ದು ಇಂಡಿವಿಜುವಲ್ 264, ಅದಕ್ಕೆ 264 ಅಂದೆ. ನೆಕ್ಸ್ಟ್ ಒನ್ ಡೌನಿಗೆ ಸಿಮಿಲರ್ ಟು T20 ವಿರಾಟ್ ಕೊಹ್ಲಿ ಬರ್ತಾರೆ. ವಿರಾಟ್ ಕೊಹ್ಲಿ ಆದಮೇಲೆ ಫೋರ್ತಿಗೆ ಬಂದು AB ಡಿವಿಲಿಯರ್ಸ್. ನೆಕ್ಸ್ಟ್ ಫಿಫ್ತಿಗೆ ಶಕೀಬ್ ಅಲ್ ಹಸನ್, ಒಂದು ಆಲ್ರೌಂಡರ್ ಸ್ಪಿನ್ನರ್ ಇವರು, ಬಾಂಗ್ಲಾದೇಶಿಂದ. ಒಳ್ಳೆ, ಅಂದರೆ ತುಂಬ ವರ್ಷಗಳಿಂದ ಆಲ್ರೌಂಡರ್ಸಲ್ಲಿ ನಂಬರ್ 1 ರ್ಯಾಂಕಲ್ಲಿದ್ದವರು. ನೆಕ್ಸ್ಟ್ ಸಿಕ್ಸ್ತಿಗೆ ಬಂದು MS ಧೋನಿ. ಸೆವೆಂತಿಗೆ ಬಂದು ಬೆನ್ ಸ್ಟೋಕ್ಸ್. ನೆಕ್ಸ್ಟ್ ಏಯ್ತಿಗೆ ಬಂದು ಮಿಚೆಲ್ ಸ್ಟಾರ್ಕ್, ಒಂದು ಫಾಸ್ಟ್ ಬೌಲರ್. ನೆಕ್ಸ್ಟ್ ನೈನ್ತಿಗೆ ಟ್ರೆಂಟ್ ಬೋಲ್ಟ್. ನೆಕ್ಸ್ಟ್ 10ಗೆ ಬಂದು ಇಮ್ರಾನ್ ತಾಹಿರ್ ಇದ್ದಾರೆ, ಇನ್ನೊಂದು ಸ್ಪಿನ್ನರ್. ನೆಕ್ಸ್ಟ್ 11ಗೆ ಸೇಮ್ ಮಲಿಂಗ ಬರ್ತಾರೆ. ಇದರಲ್ಲಿ ನೀವು ನೋಡಬೇಕಾದ್ರೆ T20ಯಲ್ಲಿ ಹೇಗೆ ಪವರ್ ಪ್ಯಾಕ್ಡ್ ಮಿಡಲ್ ಆರ್ಡರ್ ಇತ್ತು, ಇದರಲ್ಲಿ ಹಾಗೆ ಪವರ್ ಪ್ಯಾಕ್ಡ್ ಬೌಲಿಂಗ್ ಲೈನಪ್ ಇದೆ. ಮಿಚೆಲ್ ಸ್ಟಾರ್ಕ್, ಟ್ರೆಂಟ್ ಬೋಲ್ಟ್, ಮಲಿಂಗ, ಬೆನ್ ಸ್ಟೋಕ್ಸ್, ಎಲ್ಲ ಒಂದು ಪವರ್ ಪ್ಯಾಕ್ಡ್ ಬೌಲಿಂಗ್ ಲೈನಪ್. ಈ ಲೈನಪ್ಗೆ ನೀವು ಎಷ್ಟು 10ಅಲ್ಲಿ ರೇಟ್ ಮಾಡ್ತೀರಂತ ಕಮೆಂಟ್ ಮಾಡಿ. ಮತ್ತು T20 ಮತ್ತು ODIಯಲ್ಲಿ ಎರಡಕ್ಕೆ ಸಹ ನಾನು ಕ್ಯಾಪ್ಟನ್ನನ್ನಾಗಿ, ನಿಮಗೆ ಗೊತ್ತು ಯಾರನ್ನು ಮಾಡಬೇಕಂತ. ನಾನು ಅವ್ರನ್ನ ಮಾಡಲಿಲ್ಲಾದರೆ ಗ್ಯಾರಂಟಿ ನೀವು ಬಿಡಲ್ಲ. ಸೊ MS ಧೋನಿಯನ್ನು ಇದರಲ್ಲಿ ಕ್ಯಾಪ್ಟನ್ ಆಗಿ ಮಾಡ್ತೇನೆ. ಫೈನಲಿ ದ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಟೆಸ್ಟ್ ಕ್ರಿಕೆಟ್. ತುಂಬ ಜನ ಹೇಳೋದೇನೆಂದರೆ ಟೆಸ್ಟ್ ಕ್ರಿಕೆಟ್ ತುಂಬ ಬೋರಿಂಗ್ ಅಂತ, ಬಟ್ ಇಟ್ಸ್ ಬಿಯಾಂಡ್ ಯುವರ್ ಇಮ್ಯಾಜಿನೇಷನ್. ಟೆಸ್ಟ್ ಕ್ರಿಕೆಟಲ್ಲಿ ಸಿಗುವ ಎಕ್ಸೈಟ್ಮೆಂಟ್ ಆಗಲಿ, ಗೂಸ್ ಬಂಪ್ಸ್ ಆಗಲಿ, ಅನ್ಬಿಲಿವೇಬಲ್. ನೀವು, ನನ್ನ ಸಜೆಷನ್ ಏನಂತ ಹೇಳಿದರೆ, ಸಜೆಷನ್ ಬೇಡ, ರಿಕ್ವೆಸ್ಟ್ ಆಗಿ ತಗೊಳ್ಳಿ, ಟೆಸ್ಟ್ ಕ್ರಿಕೆಟ್ ನೋಡಿ. ಟೆಸ್ಟ್ ಕ್ರಿಕೆಟಲ್ಲಿ ಸಿಗುವ ಆನಂದ ಇಲ್ಲಿ ಸಿಗುತ್ತಿಲ್ಲ. ಇದು ಒಂದು ಟೆಸ್ಟ್ ಕ್ರಿಕೆಟ್ ಬಂದು ಕಂಪೇರ್ ಟು T20 ಲಾಂಗರ್ ಫಾರ್ಮ್ಯಾಟ್ ಹೌದು, ಬಟ್ ಸ್ಟಿಲ್ ಇಟ್ಸ್ ವೆರಿ ಗುಡ್. ಈ ಫಾರ್ಮ್ಯಾಟಲ್ಲಿ ಪ್ಲೇಯಿಂಗ್ 11 ಯಾರಂತ ಹೇಳಿದರೆ, ಓಪನಿಂಗಿಗೆ ಸರ್ ಅಲ್ಸ್ಟೈರ್ ಕುಕ್ ಮತ್ತು ಡೇವಿಡ್ ವಾರ್ನರ್. ಸರ್ ಅಲ್ಸ್ಟೈರ್ ಕುಕ್, ಒನ್ ಆಫ್ ದ ಗ್ರೇಟೆಸ್ಟ್ ಓಪನರ್ ಇನ್ ಟೆಸ್ಟ್ ಕ್ರಿಕೆಟ್ ಎವರ್ ಹ್ಯಾಡ್.
ಇಂಗ್ಲೆಂಡ್ ಪ್ಲೇಯರ್ ಇವರು. ಒನ್ ಡೌನ್ಗೆ ಕೇನ್ ವಿಲಿಯಮ್ಸನ್. ನೆಕ್ಸ್ಟ್ ಆಫ್ ಕೋರ್ಸ್ ವಿರಾಟ್ ಕೊಹ್ಲಿಯನ್ನು ಒನ್ ಡೌನ್ಗೆ ಹಾಕ್ಬೋದಿತ್ತು, ಬಟ್ ಸ್ಟಿಲ್ ವಿರಾಟ್ ಕೊಹ್ಲಿ ಬಂದು 4th ಪೊಸಿಷನ್ಗೆ ಸೂಟ್ ಆಗ್ತಾರೆ. ನೆಕ್ಸ್ಟ್ 5ಗೆ ಸ್ಟೀವನ್ ಸ್ಮಿತ್. ನೆಕ್ಸ್ಟ್ 6ಗೆ ಕುಮಾರ್ ಸಂಗಕಾರ, ಒಂದು ಗ್ರೇಟೆಸ್ಟ್ ಕ್ಯಾಪ್ಟನ್ ಇವರು ಕೂಡ, ಶ್ರೀಲಂಕಾದಿಂದ ವಿಕೆಟ್ ಕೀಪರ್. ನೆಕ್ಸ್ಟ್ 7ಗೆ ಬಂದು ಬೆನ್ ಸ್ಟೋಕ್ಸ್, ಇವರು 7th ಪೊಸಿಷನ್ಗೆ ಸೂಟ್ ಆಗ್ತಾರೆ. ನೆಕ್ಸ್ಟ್ 8ಗೆ ಬಂದು ರವಿ ಅಶ್ವಿನ್, ಗ್ರೇಟೆಸ್ಟ್ ಲೆಜೆಂಡ್ ಸ್ಪಿನ್ನರ್, ಲೆಗ್ ಸ್ಪಿನ್ ಒಳ್ಳೆ ಆಗ್ತಾರೆ. ಹ್ಯಾಪಿ ರಿಟೈರ್ಮೆಂಟ್ ಸರ್. ಮತ್ತು 9ಗೆ ಡೇಲ್ ಸ್ಟೇನ್, ಗ್ರೇಟೆಸ್ಟ್ ಅನದರ್ ಲೆಜೆಂಡ್. 10ಗೆ ಸ್ಟುವರ್ಟ್ ಬ್ರಾಡ್, ಮತ್ತು 11ಗೆ ಜಿಮ್ಮಿ ಆ್ಯಂಡರ್ಸನ್. ಸ್ಟುವರ್ಟ್ ಬ್ರಾಡ್ ಮತ್ತು ಜಿಮ್ಮಿ ಆ್ಯಂಡರ್ಸನ್ ಒಂದು ಟುಗೆದರ್, ಅಂದರೆ ಒಟ್ಟಿಗೆ 15 ಇಯರ್ಸ್ ಟೆಸ್ಟ್ ಕ್ರಿಕೆಟ್ ಆಡಿದ್ದಾರೆ. ಮತ್ತು ಜಿಮ್ಮಿ ಆ್ಯಂಡರ್ಸನ್ ಅದು ಎಕ್ಸ್ಪೀರಿಯನ್ಸ್ ನನ್ನ ಏಜಿಗಿಂತ ಜಾಸ್ತಿ. ನನ್ನ ಏಜ್ ಎಷ್ಟು ಅಂತ ಕೇಳಬೇಡಿ, ತುಂಬ ಚಿಕ್ಕವನು ನಾನು. ಈ ಈ ಫಾರ್ಮ್ಯಾಟಲ್ಲಿ ನೀವು ನೋಡಬೇಕಾದ್ರೆ ತುಂಬ ಜನ ಲೆಜೆಂಡ್ ನಾವು ಸಿಗ್ತಾರೆ. ಫಾರ್ ಎಕ್ಸಾಂಪಲ್ ಸರ್ ಅಲಿಸ್ಟರ್ ಕುಕ್, ರವಿ ಅಶ್ವಿನ್, ಡೇಲ್ ಸ್ಟೇನ್, ಸ್ಟುವರ್ಟ್ ಬ್ರಾಡ್, ಜಿಮ್ಮಿ ಆ್ಯಂಡರ್ಸನ್, ಕುಮಾರ್ ಸಂಗಕಾರ, ಕೇನ್ ವಿಲಿಯಮ್ಸನ್, ವಿರಾಟ್ ಕೊಹ್ಲಿ. ಹಾಗಂತ ಉಳಿದ ಪ್ಲೇಯರ್ನವರೆಲ್ಲ ಇದು ಚೀಪ್ ಅಂತಲ್ಲ, ಬಟ್ ಸ್ಟಿಲ್ ದೇ ಆರ್ ದ ಗ್ರೇಟೆಸ್ಟ್. ಉಳಿದ ಪ್ಲೇಯರ್ನವರು ಬೆನ್ ಸ್ಟೋಕ್ಸ್ ಆಗಲಿ, ವಿರಾಟ್ ಕೊಹ್ಲಿ ಆಗಲಿ, ಸ್ಟೀವ್ ಸ್ಮಿತ್ ಆಗಲಿ ಎಲ್ಲ ಈಗ ಆ್ಯಕ್ಟಿವ್ ಇದ್ದಾರೆ. ಆಲ್ಮೋಸ್ಟ್ ಮತ್ತೆ ಎಲ್ಲರೂ ಸಹ ರಿಟೈರ್ಮೆಂಟ್ ತೊಗೊಂಡಿದ್ದಾರೆ. ಈ ಫಾರ್ಮ್ಯಾಟ್ ಲೈನಪ್ ನಿಮಗೆ ಇಷ್ಟ ಆಗಿದ್ರೆ 10 ಔಟ್ ಆಫ್ ಎಷ್ಟು ರೇಟ್ ಮಾಡ್ತೀರಾ ಅಂತ ಕೆಳಗೆ ಕಮೆಂಟ್ ಮಾಡಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ತುಂಬ ಬೇಗ ಎಂಡ್ ಮಾಡಿದೆ, ಯಾಕೆಂದರೆ ಇಂಟ್ರೆಸ್ಟಿಂಗ್ ಆಗಿರಬೇಕು. ತುಂಬ ಜನರಿಗೆ ಬೋರ್ ಆಗ್ತದೆ ಮತ್ತು ವಿಡಿಯೋ ನೋಡ್ತಾ. ಸೊ ಹಾಗಾಗಿ ನೆಕ್ಸ್ಟ್ ವಿಡಿಯೋ ಬರೋ ತನಕ ಗುಡ್ ಬೈ, ಥ್ಯಾಂಕ್ ಯು.